ಈಗ ಇಸ್ರಾಯೇಲ್ ಮೇಲೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕು ಅಂತ ಹೇಳಿ ಪ್ರತಿಕಾರದ ದಾಳಿಯನ್ನು ಕೂಡ ಮಾಡಿದೆ. ಬೆನ್ ಗುರಿಯನ್ ಏರ್ಪೋರ್ಟ್ ಏನಿದೆ ಅದರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂದ್ರೆ ಇಸ್ರೇಲ್ ಮೇಲೆ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರುವಂತಹ ಇರಾನ್ಗೆ ಈಗ ಪ್ರತಿಕಾರವನ್ನ ಇಸ್ರೇಲ್ ತೀರಿಸಿಕೊಳ್ಬೇಕು. ಹಾಗಾಗಿ ಇಸ್ರೇಲ್ ಮೇಲೆ ಇರಾನ್ ಪ್ರತಿಕಾರದ ದಾಳಿಯನ್ನು ಮುಂದಾಗಿದೆ. ಅಂದ್ರೆ ಇರಾನ್ ಈಗ ಬೆನ್ ಗುರಿಯನ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಹೆಚ್ಚಾಗಿ ಕಾಡ್ತಾ ಇದೆ. ಇಸ್ರೇಲ್ಗೆ ಯಾವುದೇ ಕ್ಷಣದಲ್ಲಾದ್ರೂ ಬೇಕಾದ್ರೂ ದಾಳಿ ಆಗುವ ಚಾನ್ಸಸ್ ಇರುತ್ತೆ. ಈಗ ಇಸ್ರೇಲ್ ಮುನ್ನೆಚ್ಚರಿಕಾ ಕ್ರಮವಾಗಿ ಸೈರನ್ ಅನ್ನ ಮೊಳಗಿಸಿದೆ. ಬೆನ್ ಗುರಿಯನ್ ಏರ್ಪೋರ್ಟ್ ಏನಿದೆ ಅಲ್ಲಿ ಸೈರನ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಯಾರು ಕೂಡ ಏರ್ಪೋರ್ಟ್ ನಲ್ಲಿ ಪ್ರವಾಸ ಮಾಡುವಂತಿಲ್ಲ ಅಂತ. ವಾರದ ಹಿಂದೆಯಷ್ಟೇ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಇದೀಗ ಮತ್ತೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಸೈರನ್ ಅನ್ನ ಮೊಳಗಿಸಿದ್ದಾರೆ ಇಸ್ರೇಲ್ಗರು. ಇನ್ನ ಜೆರುಸಲೆಂನಿಂದಲೇ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಏರ್ಪೋರ್ಟ್ ಇದು. ಹಾಗಾಗಿ ಬೇಗ ಇರಾನ್ಗೆ ಅಟ್ಯಾಕ್ ಮಾಡೋದಕ್ಕೆ ಇದೊಂದು ಏರ್ಪೋರ್ಟ್ ಸಿಗುತ್ತೆ. ಯಾಕಂದ್ರೆ ವಾರದ ಹಿಂದೆ ಅಷ್ಟೇ ಏರ್ಪೋರ್ಟ್ ಮೇಲೆ ಈಗ ಇರಾನ್ ದಾಳಿ ಮಾಡಿತ್ತು. ಹಾಗಾಗಿ ಈಗ ಅಲ್ಲೇ ನೆರೆಯಾಗಿ ಇರೋದ್ರಿಂದ ಬೆನ್ ಗುರಿಯನ್ ಏರ್ಪೋರ್ಟ್ ಸೈರನ್ ಅಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇಸ್ರೇಲ್. ಯಾಕಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಏರ್ಪೋರ್ಟ್ ಈಗ ಖಾಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆನ್ ಗುರಿಯನ್ ಏರ್ಪೋರ್ಟ್ ಸೈರನ್ ಅನ್ನ ಅಲರ್ಟ್ ಮಾಡಿದ್ದಾರೆ. ಯಾರು ಕೂಡ ಇನ್ನು ಸ್ವಲ್ಪ ದಿನಗಳ ಕಾಲ ಅಥವಾ 2-3 ದಿನಗಳ ಕಾಲ ಓಡಾಡೋ ಹಾಗಿಲ್ಲ, ಪ್ರಯಾಣ ಬೆಳೆಸೋ ಹಾಗಿಲ್ಲ ಅಂತ. ಸೊ ಹಾಗಾಗಿ ಜೆರುಸಲೆಂನಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಏರ್ಪೋರ್ಟ್ ಇದು. ಹಾಗಾಗಿ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ಸೈರನ್ ಮೊಳಗಿಸಿದ್ದಾರೆ. ಒಂದು ಕಡೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಬಂದು ಈ ಒಂದು ನಮ್ಮ ಬೆನ್ ಗುರಿಯನ್ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಾಗಿರಿ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಸೈರನ್ ಅನ್ನು ಮೊಳಗಿಸಿದ್ದಾರೆ. ಇನ್ನು ಪ್ರತೀಕಾರದ ದಾಳಿ ಇದು. ಇಸ್ರೇಲ್ ಮೇಲೆ ಇರಾನ್ ನಡೆಸ್ಕೊಳ್ಳುವಂಥ ಪ್ರತೀಕಾರದ ದಾಳಿ ಇದು. ಹಾಗಾಗಿ ಈ ರೀತಿ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ನಮ್ಮ ಭಾರತಕ್ಕೂ ಅಷ್ಟೇ ಕೂಡ ಎಫೆಕ್ಟ್ ಬೀಳ್ತಾ ಇದೆ.